ಆರೋಗ್ಯ ಇಲಾಖೆ ಪರವಾಗಿ ನಮಸ್ತೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ರಾಮನಗರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಮನಗರ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಕಚೇರಿ ರಾಮನಗರ ಹಾಗೂ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯನ್ನು ಈ ದಿನ ನಾವೆಲ್ಲರೂ ತಾಲೂಕು ಮಟ್ಟದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಒಂದು ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಸಾರ್ವಜನಿಕರಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಕಾರ್ಯಕ್ರಮದ ಬಹುಮುಖ್ಯವಾದ ಉದ್ದೇಶವಾಗಿರುತ್ತದೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈಡಿಸ್ ಈಜಿಪ್ಟೈ ಎಂಬ ಸೋಂಕಿತ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಈ ಒಂದು ಡೆಂಗ್ಯೂ ಜ್ವರ ಮನುಷ್ಯನಿಗೆ ಹರಡುತ್ತದೆ. ಸೊ ಡೆಂಗ್ಯೂ ಜ್ವರ ಬಂದ ತಕ್ಷಣ ಆಘಾತಗೊಳಗಾಗತಕ್ಕಂಥ ಅವಶ್ಯಕತೆ ಇಲ್ಲ. 2-3 ದಿನಗಳಲ್ಲಿ ಸಂತಾನಗೆನ್ನೋದು ಕಡಿಮೆ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ. ಅದಕ್ಕಿಂತ ಹೆಚ್ಚಿನದಾದಂಥ ಏನು ಲಕ್ಷಣಗಳು ಕಂಡು ಬರ್ತವೋ ಅಂದ್ರೆ ರಕ್ತವು ಹೊಸಡಿನಲ್ಲಿ ರಕ್ತ ಬರ್ತಕ್ಕಂಥದ್ದು, ನಾಲಿಗೆ ಭಾಗದಲ್ಲಿ ಗುಳ್ಳೆಗಳಾಗ್ತಕ್ಕಂಥದ್ದು, ಕಣ್ಣಿನ ಹಿಂಭಾಗದಲ್ಲಿ ನೋವು ಬರ್ತಕ್ಕಂಥದ್ದು, ಮಲವಿಸರ್ಜನೆ ಕಪ್ಪು ಬಣ್ಣಕ್ಕೆ ಹೋಗ್ತಕ್ಕಂಥದ್ದು, ನಾಡಿ ಮಿಡಿತ ಕಡಿಮೆ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಡೆಂಗ್ಯೂ ಜ್ವರದ ಒಂದು ಲಕ್ಷಣಗಳಾಗಿರ್ತವೆ. ಇಂತಹ ಲಕ್ಷಣಗಳು ಕಂಡು ಬಂದ ತಕ್ಷಣ ಸಾರ್ವಜನಿಕ ಆಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾರು ಈ ಒಂದು ಕಾಯಿಲೆಗೆ ತುತ್ತಾಗುತ್ತಾರೋ ಹೋಗಿ ರೋಗ ಲಕ್ಷಣಗಳಿಗೆ ಅನುಸಾರವಾಗಿ ಅಲ್ಲಿ ಒಂದು ಎಕ್ಸಾಮ್ ಅನ್ನು ಮಾಡ್ತಾರೆ. ಅಲ್ಲಿ ಏನಾದರೂ ಪಾಸಿಟಿವ್ ಬಂದ ನಂತರ ಇದಕ್ಕೆ ನಿರ್ದಿಷ್ಟವಾದಂತಹ ಒಂದು ಚಿಕಿತ್ಸೆ ಏನು ಇರೋದಿಲ್ಲ. ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನ ವೈದ್ಯಾಧಿಕಾರಿಗಳು ನೀಡ್ತಾರೆ. ಸೊ ಇಷ್ಟನ್ನ ಹೇಳಿ, ಇದರ ಒಂದು ನಿಯಂತ್ರಣ ಯಾವ ರೀತಿ ಇರುತ್ತೆ ಅಂದ್ರೆ, ನಾವೆಲ್ಲರೂ ನಮ್ಮ ಮನೆಯ ಸುತ್ತಮುತ್ತ ಏನು ಪರಿಸರ ಸ್ವಚ್ಛತೆ ಇರ್ತೈತೋ ಇದಕ್ಕೆ ನಾವು ಬಹುಮುಖ್ಯವಾಗಿ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಪರಿಸರ ಸ್ವಚ್ಛತೆ ಅಂದ್ರೆ ನಮ್ಮ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಟೈರುಗಳಾಗ್ಬೋದು, ಗುಂಡಿಗಳಾಗ್ಬೋದು, ಎಲ್ಲಿ ನೀರು ಸಂಗ್ರಹಣೆ ಆಗ್ತಾ ಇರ್ತೈತೋ ಮನೆಯ ಹೊರಭಾಗದಲ್ಲಿ, ಮತ್ತೆ ಒಳಭಾಗದಲ್ಲಿ ಇರ್ತಕ್ಕಂಥ ಡ್ರಮ್ಮು, ಟ್ಯಾಂಕ್ಗಳು, ಓವರ್ ಟ್ಯಾಂಕು, ಮಿನಿ ಟ್ಯಾಂಕ್ಗಳು, ಈ ಒಂದು ಜಾಗಗಳಲ್ಲಿ ವಿಶೇಷವಾಗಿ ಈ ಸೊಳ್ಳೆ ಮೊಟ್ಟೆ ಇಡ್ತಕ್ಕಂಥದ್ದು ನೀರು ಬಿಟ್ಟರೆ ಇನ್ನೆಲ್ಲೂ ಇದು ತನ್ನ ವಂಶಾಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊಳ್ಳೆಗೆ ನೀರು ಸಿಗದೆ ಹಾಗೆ ನಾವೆಲ್ಲರೂ ನೋಡ್ಕೊಂಡಂತ ಸಂದರ್ಭದಲ್ಲಿ ತನ್ನ ವಂಶಾಭಿವೃದ್ಧಿಯನ್ನು ಮಾಡಿ ಸೊಳ್ಳೆಗಳ ಸಂತತಿ ಹೆಚ್ಚಿಗೆ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಈ ಒಂದು ಪರಿಸರ ಸ್ವಚ್ಛತೆಯನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಎರಡನೇ ವಿಷಯವಾಗಿ ಸ್ವಯಂ ರಕ್ಷಣಾ ವಿಧಾನ. ಹೆಸರೇ ಹೇಳುವಾಗೆ ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಮೊದಲನೇದಾಗಿ ಮನೆಗಳಿಗೆ ಕಿಟಕಿ ಬಾಗಿಲುಗಳಿಗೆ ಮೆಶ್ ಅನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಸಂಜೆ ವೇಳೆಯಲ್ಲಿ ಏನು ಈ ಸೊಳ್ಳೆಗಳು ಮನೆ ಒಳಗಡೆಗೆ ಬರ್ತವೋ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಬಾಗಿಲನ್ನ ಹಾಕ್ತಕ್ಕಂಥದ್ದು. ಮಲಗುವಾಗ ಮೈ ತುಂಬ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು. ರಾಸಾಯನಿಕ ವಸ್ತುಗಳಾದಂಥ ಏನು ಸೊಳ್ಳೆ ಬತ್ತಿ ಆಗ್ಬೋದು, ಓಡೋಮಸ್ ಕ್ರೀಮ್ಗಳು, ಇದನ್ನ ಹಚ್ಕೊಳ್ತಕ್ಕಂಥದ್ದು. ವಿಶೇಷವಾಗಿ ಸೊಳ್ಳೆ ಪರದೆಯನ್ನು ನಾವೆಲ್ಲರೂ ಬಳಸೋದ್ರಿಂದ, ಸೊಳ್ಳೆ ಕಚ್ಚೋದ್ರಿಂದ ನಾವೆಲ್ಲರೂ ದೂರ ಉಳಿಬಹುದು. ಒಬ್ಬರಿಗೆ ಸೊಳ್ಳೆ ಕಚ್ಚಿ ಅಲ್ಲಿರ್ತಕ್ಕಂಥ ಏನ್ ಈ ಆರ್ಬೋ ವೈರಸ್ ಡೆವಲಪ್ ಆಗಿ ಸೊಳ್ಳೆಗೆ ಒಳಗಡೆ ಹೋಗಿ ಮತ್ತೆ ಅಲ್ಲಿ ಡೆವಲಪ್ ಆಗಿ ಆರೋಗ್ಯವಂತ ವ್ಯಕ್ತಿ ಕಚ್ಚಿ ಇಡೀ ಸಮುದಾಯಕ್ಕೆ ಒಂದು ಮಾರಣಾಂತಿಕವಾಗಿ ಹೋಗ್ತಾ ಇರ್ತೈತೆ. ಈ ಒಂದು ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಏನು ಒಂದು ಸಲಹೆಗಳನ್ನು ನೀಡುತ್ತೋ, ತಮ್ಮ ಮನೆಯ ಬಾಗಿಲಿಗೆ ಬರ್ತಕ್ಕಂಥ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿಗಳು, ಇವುಗಳು ಏನು ತಮ್ಮ ಒಂದು ಮನೆಯ ಬಾಗಿಲಿಗೆ ಬಂದು ತಮಗೆ ಒಂದು ಆರೋಗ್ಯ ಇಲಾಖೆ ಒಂದು ಕಿವಿ ಮಾತುಗಳನ್ನು ಹೇಳ್ತಾರೋ ಅದು ಸಾರ್ವಜನಿಕರು ತಾವೆಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುವಂತ ಸಂದರ್ಭದಲ್ಲಿ ಏನು ಈ ಡೆಂಗ್ಯೂ ಮಾರಣಾಂತಿಕ ಅಂತ ಹೇಳ್ತಾರೋ ಅದರಿಂದ ನಾವೆಲ್ಲರೂ ದೂರ ಉಳಿಬಹುದು. ಆರೋಗ್ಯ ಇಲಾಖೆಗೆ ತಾವೆಲ್ಲರೂ ಒಂದು ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸಬೇಕಾಗಿ ತಮ್ಮೆಲ್ಲರೂ ಇದನ್ನ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.